ನಮಸ್ಕಾರ. ಹಣೆ ಬರಹವನ್ನೇ ಬದಲಾವಣೆ ಮಾಡುವ ಏಕೈಕ ಶ್ರೇಷ್ಠ ದಾನ ಯಾವುದು ಗೊತ್ತಾ? ನಮ್ಮ ಹಣೆ ಬರಹವನ್ನೇ ಬದಲಾವಣೆ ಮಾಡುತ್ತೆ ಈ ದಾನ ಮಾಡುವುದರಿಂದ. ತುಂಬ ಶ್ರೇಷ್ಠವಾದ ದಾನ. ಅನ್ನದಾನ, ವಿದ್ಯಾದಾನ, ಕನ್ಯಾದಾನ ಅಂತ ಹಿರಿಯರೆಲ್ಲ, ನಮ್ಮ ಹಿರಿಯರುಗಳೆಲ್ಲ ಮಾತಾಡ್ತಿರ್ತಾರೆ. ಇದೆಲ್ಲ ಸರ್ವೇ ಸಾಮಾನ್ಯ, ಲೋಕಾರೂಢಿಯಾಗಿ ಬಂದಿದೆ. ಅನ್ನದಾನ, ವಿದ್ಯಾದಾನ, ಕನ್ಯಾದಾನ ಅಂತ ಅಲ್ವಾ? ಇವಾಗ ಇಡೀ ನಮ್ಮ ಹಣೆ ಬರಹವನ್ನೇ ಬದಲಾವಣೆ ಖಂಡಿತವಾಗ್ಲೂ ಮಾಡುತ್ತೆ ಈ ಒಂದು ದಾನ ಮಾಡುವುದರಿಂದ. ಪ್ರತಿಯೊಬ್ಬರು ಭೂಮಿ ಮೇಲೆ ಏನು ಹುಟ್ಟಿದ್ದೀವಿ ನಾವು, ಪ್ರತಿಯೊಬ್ಬ ಮನುಷ್ಯನು ಕಂಪಲ್ಸರಿ ದಾನ ಮಾಡಲೇಬೇಕು. ಕಂಪಲ್ಸರಿ ದಾನ ಮಾಡೋದು ರೂಢಿಯಲ್ಲಿ ಕಂಪಲ್ಸರಿ ಇಟ್ಕೊಂಡ್ಲೇಬೇಕು. ಆವಾಗ ಮಾತ್ರ ನಮ್ಮ ಹಣೆ ಬರನ ನಾವೇ ಬದಲಾವಣೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಈಗ 3 ಟೈಪ್ಸ್ ಆಫ್ ಕೆಟಗರಿ ಪೀಪಲ್ಸ್ ಇರ್ತಾರೆ. ಒಬ್ಬರು ಹೇಳ್ತಾರೆ, ಅಲ್ಲ ರೀ, ಹಣೆ ಬರನ ಯಾರ್ರೀ ಬದಲಾವಣೆ ಮಾಡೋಕ್ಕೆ ಸಾಧ್ಯ? ವಿಧಿನ, ಕರ್ಮನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ವಲ್ಲ? ಯಾವ ಗ್ರಹಗಳ ಕೈಲಿಂದನೂ ಸಾಧ್ಯ ಇಲ್ಲ ಹಣೆ ಬರ ಬದಲಾವಣೆ ಮಾಡಲಿಕ್ಕೆ. ಆ ಹುಟ್ಟಿಸಿರೋ ದೇವ್ರ ಕೈನಲ್ಲೇ ಸಾಧ್ಯ ಇಲ್ಲ ಹಣೆ ಬರ ಅಂತ 1 ಟೈಪ್ ಆಫ್ ಕೆಟಗರಿ ಪೀಪಲ್ಸ್ ಮಾತಾಡ್ತಾರೆ. ಸಾಧ್ಯನೇ ಇಲ್ವಲ್ಲ? ಹಂಗೆ ಮಾಡ್ಕೊಳಂಗಿದ್ದಿದ್ರೆ ನಾವೆಲ್ಲ ದಾನ ಧರ್ಮಗಳು ಮಾಡ್ಕೊಂಡು ನಮ್ಮ ಹಣೆ ಬರನ ಚೇಂಜ್ ಮಾಡ್ಕೊಬೋದಲ್ಲ ಅಂತ ಈ ಒಂದು ಪ್ರಶ್ನೆ ಎಲ್ಲರಲ್ಲೂ ಉದ್ಭವ ಆಗುತ್ತೆ. ಇದು 1 ಟೈಪ್ ಆಫ್ ಕೆಟಗರಿ ಪೀಪಲ್ಸ್. ಸೆಕೆಂಡ್ ಟೈಪ್ ಆಫ್ ಕೆಟಗರಿ ಪೀಪಲ್ಸ್, ಹೌದಾ, ಬದಲಾವಣೆ ಮಾಡ್ಕೊಬೋದಾ? ಹೌದು, ಕರೆಕ್ಟು, ನೀವು ಹೇಳ್ತಿರೋದು ಕರೆಕ್ಟು, ಮಾಡ್ಕೊಬೋದು. ಇವನ್ನೆಲ್ಲ ನಾವು ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ನಮ್ಮ ಹಣೆ ಬರನ ನಾವು ಬದಲಾವಣೆ ಮಾಡ್ಕೊಬೋದು. ನಮ್ಮಲ್ಲಿರುತ್ತೆ ಆ ಭಗವಂತ ಒಂದು ಶಕ್ತಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೊಟ್ಟಿರ್ತಾನೆ ಅಂತ 1 ಟೈಪ್ ಆಫ್ ಕೆಟಗರಿ ಪೀಪಲ್ಸ್ ಮಾತಾಡ್ತಾರೆ. ಇನ್ನು 3rd ಟೈಪ್ ಆಫ್ ಕೆಟಗರಿ ಪೀಪಲ್ಸ್ ಏನು ಮಾತಾಡ್ತಾರೆ ಅಂದರೆ, ಹೌದಾ, ಇದ್ರ ಮೇಲೆಲ್ಲ ನಮಗೆ ನಂಬಿಕೆ ಇಲ್ಲ. ಈ ಹಣೆ ಬರ, ವಿಧಿ, ಕರ್ಮ, ಇನ್ನೊಂದು ಮತ್ತೊಂದು ಅದೆಲ್ಲ ಗೊತ್ತಿಲ್ಲ ರೀ. ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡಬೇಕ್ರಿ. ಆವಾಗ ನಾವು ಚೆನ್ನಾಗಿರೋದು, ಬದುಕೋದು, ದುಡ್ಡು ಬರೋದು ಆವಾಗ. ಇವೆಲ್ಲ ಜ್ಯೋತಿಷ್ಯ, ಹಣೆ ಬರ, ವಿಧಿ, ಕರ್ಮ ಇವೆಲ್ಲ ಯಾವನಿಗೆ ಬೇಕ್ರಿ? ಇವೆಲ್ಲ ಯಾರಿಗೆ ಬೇಕು? ಇವೆಲ್ಲ ಯಾರು ಹೆಂಗೆ ಬೇಕಾದರೂ ಹೇಳ್ಬೋದು, ಅವ್ರವ್ರ ಬುಡಕ್ಕೆ ಬಂದಾಗ ತಾನೇ ಗೊತ್ತಾಗೋದು ಅಂತ 3rd ಟೈಪ್ ಆಫ್ ಕೆಟಗರಿ ಪೀಪಲ್ಸ್ ಮಾತಾಡ್ತಾರೆ. ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಅರ್ಥ ಆಯ್ತಾ? ಕರೋನಾ ಬಂದಾಗ 2019 ಇಸ್ವಿ 2020 ಇಸ್ವಿಗೆ ಹೋಗೋಣ. ಕರೋನಾ ಬಂದಾಗ ಎಲ್ಲರೂ ಬದುಕಿದ್ರೆ ಸಾಕಪ್ಪ, ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ಮಾತಾಡ್ತಿದ್ರು. ಅವಾಗ ನೋಡಿ, ಕುಟುಂಬದವರೆಲ್ಲ ಎಲ್ಲರೂ ಒಂದಾಗಿದ್ದರು. ಅಯ್ಯೋ, ಬದುಕ್ಬಿಟ್ರೆ ಸಾಕಪ್ಪ, ಯಾವ ಸೈಟು ಬೇಡ, ಮನೆ ಬೇಡ, ಆಸ್ತಿ ಬೇಡ, ಬಂಗಾರ ಬೇಡ, ಕಾರ್ ಬೇಡ, ಐಷಾರಾಮಿ ಜೀವನ ಬೇಡ, ಏನೂ ಬೇಡ, ಜೀವ ಉಳಿದುಬಿಟ್ರೆ ಸಾಕಪ್ಪ, ಹೆಂಡತಿ ಮಕ್ಕಳದು, ಗಂಡ ಅಪ್ಪ ಅಮ್ಮಂದು ಅಂತ ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾಯಿದ್ರು ಮನೆಗಳಲ್ಲಿ. ಕರೆಕ್ಟಾ? ಇನ್ನು ಕರೋನಾ ಮುಗೀತಿದ್ದಂಗೆ ಸ್ಟಾರ್ಟ್ ಆಯಿತು. ನನ್ನ ಆಸ್ತಿ, ನನ್ನ ಮನೆ, ನನ್ನ ಸೈಟು, ನನ್ನ ಬಂಗಾರ, ನನ್ನ ಆಸ್ತಿ, ನನ್ನ ದುಡ್ಡು ಅಂತ. ನೋಡಿ, ಕರೋನಾ ಮುಗೀತಿದ್ದಂಗೆ ಸ್ಟಾರ್ಟ್ ಮಾಡ್ಕೊಂಡ್ರು. ಸೈಟುಗಳು ತಗೊಂಡ್ರು, ಮನೆಗಳು ಮೇಲೆ ಮನೆಗಳು, ಅಪಾರ್ಟ್ಮೆಂಟು, ಆಸ್ತಿಗಳು ಸಿಕ್ಕಾಬಟ್ಟೆ ಮಾಡ್ಕೊಂಬಿಟ್ರು. ಎಲ್ಲಿಂದ ಬಂತು ದುಡ್ಡುಗಳು? ಕರೋನಾ ಟೈಮಲ್ಲಿ ಇರಲಿಲ್ಲ ದುಡ್ಡು. ಕರೋನಾ ಟೈಮಲ್ಲಿ ದುಡ್ಡೇ ಇಲ್ಲ, ನಮ್ಮ ಹತ್ರ ದುಡ್ಡೇ ಇಲ್ಲ, ನಮಗೆಲ್ಲ ಅಷ್ಟು ಲಾಸ್ ಆಯಿತು, ಹಿಂಗಾಯಿತು ಅಂತ ಹೇಳ್ತಾಯಿದ್ರು. ಕರೋನಾ ಮುಗೀತಿದ್ದಂಗೆ ಶುರುವಾಯಿತು. ಸೈಟು, ಮನೆ, ಆಸ್ತಿ, ಬಂಗಾರ, ಕಾರು, ನನ್ನ ಆಸ್ತಿ, ನನ್ನ ಮನೆ, ನನ್ನ ದುಡ್ಡು, ನಾನು ಇದೆಲ್ಲ ಎಲ್ಲಿಂದ ಬಂತು? ಯೋಚನೆ ಮಾಡಿರಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ನಮ್ಮ ಹಣೆ ಬರಹವನ್ನು ಬದಲಾವಣೆ ಮಾಡಿಕೊಳ್ಳುವ ಏಕೈಕ ಶ್ರೇಷ್ಠ ದಾನ ಯಾವುದಪ್ಪ ಅಂದರೆ, ನಾವು ತಿಂಗಳಿಗೆ ಎಷ್ಟು ದುಡಿತೀವ, ಟೋಟಲ್ ಆದಾಯದಲ್ಲಿ, ತಿಂಗಳ ಸಂಬಳದಲ್ಲಿ 1% ದಾನ ಮಿನಿಮಮ್ ಮಾಡಲೇಬೇಕು. ಪ್ರಾಣಿ, ಪಶು, ಪಕ್ಷಿಗಳಿಗೆ, ಬಡವರಿಗೆ. ದಾನ ಎಡಗೈ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಂಗಿಲ್ಲ, ಬಲಗೈಗೆ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಂಗಿಲ್ಲ. ಪ್ರತಿ ತಿಂಗಳು ಮಿನಿಮಮ್ 1%, 100 ರೂಪಾಯಿ 1 ರೂಪಾಯಿ, 1000 ರೂಪಾಯಿಗೆ 10 ರೂಪಾಯಿ, 10,000 ರೂಪಾಯಿಗೆ 100 ರೂಪಾಯಿ, ಮಿನಿಮಮ್ 1%.
ನೀವು ಅದ್ರ ಮೇಲೆ 2% 5% ಮಾಡ್ಕೊಳ್ಳಿ, ಅವರವರು ವೈಯಕ್ತಿಕ ಅದು. ಇದು ಕಂಪಲ್ಸರಿ ಮಾಡ್ತಾ ಬಂದರೆ ನಮ್ಮ ದೇಶದಲ್ಲಿ ಯಾರೂ ಬಡವರೇ ಇರಲ್ಲ, ಯಾರಿಗೂ ಕಷ್ಟಗಳು ಬರೋದೇ ಇಲ್ಲ. ನಮ್ಮ ಹಣೆ ಬರನ ಖಂಡಿತವಾಗ್ಲೂ ನಾವೇ ಬದಲಾವಣೆ ಮಾಡ್ಕೊಬೋದು ಈ ದಾನದಿಂದ. ಯಾಕೆಂದರೆ ಅಲ್ಲಿ ನಮಗೊಂದು ಶಕ್ತಿ ಅನ್ನೋದೊಂದು ಇರುತ್ತೆ. ಎಷ್ಟು ಕೊಡ್ತೀವೋ ರಿಟರ್ನ್ಸ್ ಭಗವಂತ 10 ಪಟ್ಟು ನಮಗೆ ಕೊಟ್ಟೇ ಕೊಡ್ತಾನೆ. ಇದನ್ನು ಕಂಪಲ್ಸರಿ ಪ್ರತಿ ತಿಂಗಳು ರೂಢಿಯಲ್ಲಿ ಇಟ್ಕೊಂಡಾಗ ಮಾತ್ರ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪ್ರತಿ ಒಬ್ರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ನಮಸ್ಕಾರ.